15 ತಿಂಗಳುಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆಗೂ ಕೂಡ ಸಂವಾದವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ತುಂಬಾ ಹತ್ತಿರದಿಂದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡಿದಂತಹ ವಿದ್ಯಾರ್ಥಿಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಆ ಕ್ಷಣವನ್ನ, ಆ ಸಂತಸವನ್ನ ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಮಾತನಾಡಿದ್ರು, ವಿದ್ಯಾರ್ಥಿಗಳು ಏನು ಹೇಳಿದ್ರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆಮೇಲೆ ನೀವು ಮತ್ತೊಂದು ವಿಜುವಲ್ಸನ್ನು ಗಮನಿಸಬಹುದು. CM ಸಿದ್ದರಾಮಯ್ಯ, ಪ್ರಧಾನಿ ನರೇಂದ್ರ ಮೋದಿಯವರು ರಾಜಕೀಯವಾಗಿ ಎಷ್ಟೇ ವೈರತ್ವ ಇದ್ದರೂ ಕೂಡ, ಸೈದ್ಧಾಂತಿಕವಾಗಿ ಎಷ್ಟೇ ವಿರೋಧಗಳಿದ್ದರೂ ಕೂಡ ಎದುರುಗಡೆ ಸಿಕ್ಕಾಗ ಇಬ್ಬರು ಕುಶಲೋಪರಿ ಆಗಿರಬಹುದು, ಅವರಿಬ್ಬರ ಆ ನಗು ಆಗಿರಬಹುದು, ಅವರಿಬ್ಬರು ಕೂಡ ಮಾತನಾಡ್ತಾ ಇರುವಂತಹ ರೀತಿ ಆಗಿರಬಹುದು, ಇದು ಭಾರತದ ರಾಜಕಾರಣವನ್ನು ತೋರಿಸ್ತಾ ಇದೆ. ತುಂಬ ಲವಲವಿಕೆಯಿಂದ ವಿರೋಧ ಪಕ್ಷದವರು ಅನ್ನೋದನ್ನು ನೋಡದೇನೆ ಎಷ್ಟು ಖುಷಿಯಾಗಿ CM ಜೊತೆಗೆ DCM ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮೋದಿಯವರನ್ನ ಹತ್ತಿರದಿಂದ ನೋಡೋದಕ್ಕೆ ಅಂತ ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಅವರು ಬಂದಿದ್ದರು. ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿ ಹತ್ತಿರದಿಂದಲೇ ನೋಡಿದ್ರು, ಅವರು ಕೈ ಬೀಸಿದ್ರು, ಖುಷಿಯಾದರು ಅಂತ ಹೇಳಿ ಅವ್ರು ಹೇಳ್ತಾರೆ. ಸ್ಟೂಡೆಂಟ್ಸ್ನ ಮಾತಾಡ್ಸೋಣ. ಕೇಂದ್ರೀಯ ವಿದ್ಯಾಲಯ ವಿದ್ಯಾರ್ಥಿನಿಯರು ಖುಷಿಪಟ್ರಾ ನೋಡಿ? ಹಾಂ, ಎಷ್ಟು ಖುಷಿ ಆಯಿತು? ನಾನು ವೆಯ್ಟ್ ಮಾಡ್ತಾ ಇದ್ದೆ, ಇದು ಲಕ್ಕಿ ಚಾನ್ಸ್ ಅಂತ ಗೊತ್ತಾಯಿತು. ಅದಕ್ಕೆ ಚಾನ್ಸ್ ಹೆಂಗಿರೋ ಸಿಕ್ಕಿದೆ ಅಂತ ಬರೋಣ ಅಂತ ಬಂದೆ. ಓಕೆ, ನೀವು? ಆ್ಯಂಡ್ ಆಲ್ಸೋ ಇದು ಒಂದು ಪ್ರೆಷಿಯಸ್ ಮೂಮೆಂಟ್ ಆಗಿ ನಾವು ಥಿಂಕ್ ಮಾಡ್ತೀವಿ. ಓಕೆ, ತುಂಬ ಸಂತೋಷವಾಗಿದೆ ಅದು. ಬರೀ ಟಿ ವಿಲೇ ನೋಡಿದ್ರಿ? ಇವಾಗ ನಿಜದಲ್ಲಿ ಹೋಗಿದ್ದೇನೆ. ಓಕೆ, ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಏನು ಕೇಳಬೇಕು ಅಂತ? ಅದೇ ಲೈಕ್ ಆಟೋಗ್ರಾಫ್, ಫೋಟೋಸ್ ಈ ಥರ ತಗೊಬೇಕಂತ. ಏನು ಕೇಳ್ತಿರಲಿಲ್ಲ? ಇಂಟ್ರಾಕ್ಷನ್ಸ್ ಏನು ಓದ್ತಿರೋದು ನೀವು? ಏನು ಸ್ಟೂಡೆಂಟ್? ಇವಾಗ 8th. ಓಕೆ, ನೀವು ಇಂಟ್ರಾಕ್ಷನ್ ಮಾಡಿದ್ರಾ? ಇಂಟ್ರಾಕ್ಷನ್ ಮಾಡಲಿಕ್ಕೆ ಅವ್ರಿಗೆ ಸಮಯ ಇರಲಿಲ್ಲ, ಬಟ್ ಅವ್ರು ಬಂದರು. ಅದೊಂದು ತುಂಬ ಪ್ರಮುಖವಾದ ಸಮಯ. ಇದು ಜೀವನದಲ್ಲಿ ಒಂದ್ಸತಿ ಆಗುವ ವಿಷಯ ಆಗಿರೋದ್ರಿಂದ ತುಂಬ ಖುಷಿ ಆಯಿತು. ಹಾಗೆ ಈ ಭಾರತದ ಒಂದು ಇಂಡಿಜಿನಿಯಸ್ ಟ್ರೈನ್ ಅಂತ ಒಂದೇ ಭಾರತ್ ಇದೆ, ಅದು ಇನಾಗ್ರೇಷನ್ ಮಾಡಲಿಕ್ಕೆ ನಮ್ಮ ಪ್ರಧಾನಮಂತ್ರಿ ಅವರು ಬಂದಿದ್ದರು. ಹಾಗೆ ತುಂಬ ಖುಷಿಯ ವಿಚಾರ ಇದು. ನಾವು ಅವರನ್ನು ನೋಡಿದ್ದೆ ತುಂಬ ದೊಡ್ಡ ಭಾಗ್ಯ ನನಗೆ ಅಂತ ಹೇಳ್ಬೋದು. ಹಾಗೆ ಆ ಖುಷಿ ಅವರನ್ನು ನೋಡಲಿಕ್ಕೆ ನನಗೆ ಸಿಗಿದೆ. ಆ ಹೊಸ ಟ್ರೈನನ್ನು ನೋಡಲಿಕ್ಕೆ ಕೂಡ ನಮ್ಮ ವಿದ್ಯಾಲಯವನ್ನು ತುಂಬ ಧನ್ಯವಾದ ಹೇಳ್ತೀನಿ, ನಮಗಿಂತ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ತುಂಬ ಖುಷಿಯಾಗಿದೆ. ಮೋದಿ ಅವರು ಕೈ ಬೀಸಿದ್ರಾ, ನಿಮ್ಮನ್ನ ಮಾತಾಡ್ಸಿದ್ರಾ? ಕಡೆ ನೋಡಿದ್ರು, ಬಟ್ ಅವ್ರಿಗೆ ಪ್ರೋಟೋಕಾಲ್ ಇದರಿಂದ ಕಾರಣ ಒಂದು ಸ್ವಲ್ಪ ದೂರ ಇದ್ದರು. ನಮ್ಮನ್ನು ನೋಡಲಿಕ್ಕೆ ಹಾಗೂ ಮಾತಾಡಿಸ್ಲಿಕ್ಕೆ ಸಮಯ ಇರಲಿಲ್ಲ. ಅವರು ಡೈರೆಕ್ಟಾಗಿ ಹೊರಟು ಬೇರೆ ಪ್ರೋಗ್ರಾಮ್, ಮೆಟ್ರೋ ಲೈನನ್ನು ಇನಾಗ್ರೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ. ಅದಕ್ಕೆ ನಮ್ಮನ್ನು ಮಾತಾಡಿಸ್ಲಿಲ್ಲ, ಬಟ್ ಅವ್ರು ನಮ್ಮನ್ನು ನೋಡಿದ್ರು. ಕೇಂದ್ರೀಯ ವಿದ್ಯಾಲಯದಿಂದ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಬಂದಿದ್ರಿ ನೀವು? ಸರಿಸುಮಾರು ಒಂದು 50 ಜನ ಈಗ ನಾವು ಬಂದಿದ್ದೀವಿ ಕೇಂದ್ರೀಯ ವಿದ್ಯಾಲಯದಿಂದ. ನೀನೇನು ಓದ್ತಿರೋದು? ನಾನೀಗ 9th ಸ್ಟ್ಯಾಂಡರ್ಡ್, ಕೃಷ್ಣರಾಜಪುರಮಲ್ಲಿ. ನೀವು ಹಿಂದೆ ಯಾವತ್ತೂ ನೋಡಿರಲಿಲ್ಲ ಬಂದಾಗ, ಮೋದಿಯವರು ಇಲ್ಲಿ ಬಂದಾಗ ಅಥವಾ ಬೇರೆ ಕಡೆ ನೀವು ಹೋದಾಗ ದೂರಿಂದಾದರೂ ಮೋದಿಯವರನ್ನ ನೋಡಿರಲಿಲ್ವಾ? ನೋಡಿದ್ದೀನಿ, ಮುಂಚೆ ಮೋದಿ ಅವರನ್ನು ನೋಡಿದ್ದೀನಿ, ಆದರೆ ಇವಾಗ ಒಂದು ಸ್ವಲ್ಪ ತುಂಬ ಹತ್ತಿರದಿಂದ ನೋಡಿರೋದು ಇದು ಮೊದಲನೇ ಸತಿ. ಎಲೆಕ್ಷನ್ ಟೈಮಲ್ಲಿ ಬಂದಿದ್ರು, ಕ್ಯಾಂಪೇನ್ ಮಾಡ್ತಾಯಿದ್ರು, ಆವಾಗ ನೋಡಿದ್ದೀನಿ. ಆದರೆ ಇದು ಮೊದಲನೇ ಸತಿ ತುಂಬ ಹತ್ತಿರದಿಂದ ನೋಡಿರೋದು. ಹಾಗಾಗಿ ಇನ್ನೂ ಜಾಸ್ತಿ ಖುಷಿ, ಉತ್ಸಾಹ ಹುಟ್ಟು. ಚಾನ್ಸ್ ಸಿಕ್ಕಿದ್ರೆ ಏನು ಕೇಳಬೇಕು ಅಂತ ಇದ್ದೆ? ನಿಮಗೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಮೋದಿಯವರನ್ನ ಏನು ಕೇಳಬೇಕು ಅಂತಿದ್ರಿ? ಇನ್ನೊಂದು 20 ವರ್ಷದಲ್ಲಿ ಭಾರತದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಭವಿಷ್ಯ ಏನು, ಹಾಗೆ ಈ ಪಾಠಶಾಲಾ ಅಂತ ಅವ್ರದ್ದು ಒಂದು ಸ್ಕೀಮ್ ಬಂದಿದೆ. ಅದ್ರ ಮುಖಾಂತರ ಅವರು ನಮಗೆ ಎಂಥ ಒಂದು ಐಡಿಯಾ ಕೊಡ್ತಾರೆ. ಹಾಗೂ ನಮ್ಮ ಎಕ್ಸಾಮ್ ಪ್ಯಾನಿಕ್ ಮತ್ತು ಸ್ಟ್ರೆಸ್ ಇರುತ್ತಲ್ಲ, ಅದ್ರ ಮೇಲೂ ಒಂದು ಪುಸ್ತಕವನ್ನು ಬರೆದಿದ್ರು. ಅದ್ರ ಬಗ್ಗೆ ಒಂಚೂರು ವಿವರಣೆ ಕೊಡಿ ಅಂತ ಕೇಳ್ತಾ ಇದ್ದೆ. ಧನ್ಯವಾದ. ಥ್ಯಾಂಕ್ ಯು. ಸೊ ಇದು ರೈಲ್ವೆ ನಿಲ್ದಾಣದಿಂದ ಕೇಂದ್ರೀಯ ವಿದ್ಯಾಲಯ ವಿದ್ಯಾರ್ಥಿನಿಯರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾರತಿ, ಪಬ್ಲಿಕ್ ಟಿವಿ. ಸಹಜವಾಗಿ ಟಿವಿಯಲ್ಲಿ ನೋಡಿರ್ತಾರೆ ಅಥವಾ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಾಯ್ಸನ್ನು ಕೇಳಿರ್ತಾರೆ. ಇವತ್ತು ತುಂಬ ಹತ್ತಿರದಿಂದ ನೋಡೋದಕ್ಕೆ ಅವಕಾಶ ಸಿಕ್ಕಾಗ ಎಂಥವ್ರಿಗಾದರೂ ಕೂಡ ರೋಮಾಂಚನ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಅವ್ರು ಸ್ಟೂಡೆಂಟ್ಸ್ ಇನ್ನು ಅಂಥವರು ಈಗ ಪ್ರಧಾನಿ ನರೇಂದ್ರ ಮೋದಿಯವರನ್ನು ತುಂಬ ಹತ್ತಿರದಿಂದ ನೋಡಿರೋದನ್ನು ಪಬ್ಲಿಕ್ ಟಿವಿ ಜೊತೆಗೆ ಹಂಚ್ಕೊಂಡಿದ್ದು ಹೀಗೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಪ್ರಕಾಶ್, ಒಂದು ಕಡೆ ಮಳೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ, ಏನು ಹೇಳ್ತಾ ಇದ್ದಾರೆ ಕಾರ್ಯಕರ್ತರು, ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಪ್ರೇಮ್, ಮಳೆಯ ನಡುವೆ ಕೂಡ ಪಕ್ಷದ ಕಾರ್ಯಕರ್ತರು ಜೊತೆಗೆ ಜನ ಕೂಡ ಪ್ರಧಾನಿ ಮೋದಿಯವರನ್ನು ನೋಡಲಿಕ್ಕೆ ತುಂಬಾ ಉತ್ಸುಕರಾಗಿದ್ದರು, ಉತ್ಸಾಹದಲ್ಲಿದ್ದರು. ಆದರೆ
ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ, ರಸ್ತೆಯ ಆಚೆ ಬದಿಯಲ್ಲೇ ನಿಲ್ಲಿಸಿದ್ರು. ಸೊ ಹೀಗಾಗಿ ಹತ್ತಿರದಿಂದ ನೋಡುವಂತಹ ಅವಕಾಶ ಸಿಗಲಿಲ್ಲ, ತುಂಬ ನಿರಾಸೆಗೆ ಒಳಗಾಗಿದ್ರು. ಒಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಮೆಟ್ರೋ ನಿಲ್ದಾಣದ ಹೊರಭಾಗದ ದೃಶ್ಯಗಳು. ಪ್ರಧಾನಿ ಮೋದಿಯವರು ಬರುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿತ್ತು. ಸಾರ್ವಜನಿಕರಿಗೆ ನಿಲ್ಲೋದಕ್ಕೆ ಆ ಭಾಗ, ಆ ರಸ್ತೆಯ ಆ ಭಾಗದಲ್ಲಿ ನಿಲ್ಲಿಸಲಾಗಿತ್ತು. ಸೊ ಹೀಗಾಗಿ ಕಾನ್ವೆ ಜೊತೆಗೆ ಪ್ರಧಾನಿ ಮೋದಿಯವರ ವೆಹಿಕಲ್ಸ್ ಹೋಗುವಂಥ ಸಂದರ್ಭದಲ್ಲಿ ಕೂಡ ನೋಡಲಿಕ್ಕೆ ಹತ್ತಿರದಿಂದ ಅವಕಾಶ ಸಿಗಲಿಲ್ಲ. ಸೊ ಹೀಗಾಗಿ ಒಂದಿಷ್ಟು ಜನ ನಿರಾಸೆ ಕೂಡ ಆದರು. ಒಂದಿಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಪ್ರಧಾನಿ ಮೋದಿಯವ್ರನ್ನ ತೋರಿಸ್ಬೇಕು ಅಂತೇಳಿ. ಆದರೆ ಎಲ್ಲೊಂದು ಕಡೆ ನಿರಾಸೆಗೂ ಕೂಡ ಒಳಗಾದರು. ಮೇಡಮ್ ಹೇಳಿ, ಯಾವಾಗ ಬಂದ್ರಿ? ಬನ್ನಿ. ಬೆಳಿಗ್ಗೆ ಬಂದದ್ದು. ಎಲ್ಲಿ ವೇಟ್ ಮಾಡ್ತಾ ಇದ್ರಿ? ಬಸ್ ಕಾರ್ನಲ್ಲಿ, ಕಾರ್ನ ನೋಡಿದ್ರಾ? ಇಲ್ಲ, ನೋಡಲಿಲ್ಲ. ಮೇಡಮ್ ಹೇಳಿ, ತಾವೆಲ್ಲಿ ವೇಟ್ ಮಾಡ್ತಾ ಇದ್ರಿ? ಮಾರ್ನಿಂಗ್ ಅಲ್ಲಿ ನೋಡಿಲ್ಲ. ಹೌದಾ? ಎಲ್ಲಿ ನಿಂತಿದ್ರಿ? ಎಷ್ಟು ಉತ್ಸಾಹ ಇತ್ತು ನೋಡ್ಬೇಕಂತ? ಅಲ್ಲಿ ಸೈಡ್, ಲೆಫ್ಟ್ ಸೈಡ್. ಇದು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಬಳಿ ಕಾಯ್ತಾ ಇದ್ದಂತಹ BJP ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿಗಳ ಮಾತು. ತುಂಬ ನಿರಾಸೆ ಆಯಿತು, ಪ್ರಧಾನಿಯವರನ್ನು ನೋಡೋದಕ್ಕಾಗಲಿಲ್ಲ ಅಂಥೇಳಿ. ಬಟ್ ಈ ಫ್ರೇಮನ್ನು ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ಕೂಡ ಖುಷಿಯಾಗುವಂತಹ ವಿಚಾರ. ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ಬಂದಂತಹ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಮೋದಿ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಅಬ್ಬರಿಸಿದರು. ಇವತ್ತು ನೋಡಿ ಎಷ್ಟು ಒಟ್ಟೊಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂಥೇಳಿ.